ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಶನಿವಾರದ ಸಂಜೆ ಬ್ಲಾಗ್ ಇದ್ದು. ಸ್ವಲ್ಪ ರೋಡ್ಗೆ ಹೋಗಿ ತರಕಾರಿ ಏನೇನು ತರೋದಿತ್ತು ತೊಗೊಂಬಂದು ಸ್ನ್ಯಾಕ್ಸ್ ರೆಡಿ ಮಾಡೋಣ, ಟೀನು ಸ್ನ್ಯಾಕ್ಸು ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಒಂದು ಸ್ವಲ್ಪ ಕೆಲಸಗಳಿದ್ವು. ಹಂಗಾಗಿ ಮನೇಲಿ ತುಂಬಾ ಕೆಲಸ ಇತ್ತು ಅಂತೇಳಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇದು ಸಂಜೆ 4 ಗಂಟೆ ಬ್ಲಾಗ್ ಇದು ಶನಿವಾರದ್ದು. ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ಗೂ ಸೌತೆಕಾಯಿ ಎಲ್ಲ ಕಟ್ ಮಾಡಿಕೊಂಡು, ಕ್ಯಾರೆಟು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಸ್ನ್ಯಾಕ್ಸ್ ಮಾಡಿಕೊಡೋಣ ಮಕ್ಕಳಿಗೆ ಅಂತೇಳಿ ಕಾಫಿ ಕೇಳಿದ್ರು ನಮ್ಮ ಮನೆಯವರು. ಅದ್ರ ಜೊತೆಗೆ ಸ್ನ್ಯಾಕ್ಸು ಇದ್ರೆ ಚೆಂದ ಅಲ್ಲ ಅಂತೇಳಿ ಮಾಡ್ತಾಯಿದ್ದೆ. ಇನ್ಸ್ಟಾದಲ್ಲಿ ನೋಡಿದೆ ವೀಡಿಯೋನ, ಮಾವು ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಮಾಡ್ತಾಯಿದ್ದೆ. ಕಡಲೆ ಬೀಜನೂ ಹುರ್ಕೊಂಡು, ಒಂದು ಸ್ವಲ್ಪ ಕಡಲೆ ಬೀಜ ಮನೇಲೇ ಇರ್ತಾವಲ್ಲ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಮೇಲಿರೋ ಚಿಪ್ಪೆ ಎಲ್ಲ ತೊಗೊಂಡು ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ, ಟೇಸ್ಟಿ ಮಾಡ್ಕೊಂಡು ತಿಂದು ಚೆನ್ನಾಗಿತ್ತು. ಆಮೇಲೆ ಹಂಗೆ ಗುಲ್ಕನ್ ಇತ್ತು ಮನೇಲಿ, ಬ್ರೆಡ್ ತೊಗೊಂಬಂದಿದ್ದೆ ರೋಡ್ಗೆ ಹೋದಾಗ. ಮಕ್ಳಿಗೆ ಬನ್ನು ಗುಲ್ಕನ್ ಮಾಡ್ಕೊಡೋಣ ಅಂತೇಳಿ ಅದರ ಒಂದು ಸೈಡಿಗೆ ರೆಡಿ ಮಾಡ್ಕೊತ ಇದ್ದೆ. ಸ್ವಲ್ಪ ಎಳ್ಳಿತ್ತು, ಬಿಳಿ ಎಳ್ಳು, ಅದನ್ನು ರೋಸ್ಟ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಹಾಕಿದ್ರೆ ಸ್ನ್ಯಾಕ್ಸಿಗೆ ಅಂತೇಳಿ ಸಲಾಡ್ ಥರ ಮಾಡ್ಕೊಳೋಣ ಅಂತೇಳಿ ಮಾಡ್ತಾಯಿದ್ದೆ. ಸಲಾಟು, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿರಲಿಲ್ಲ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ. ಹಾಕಿ ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ಕಡಲೆಬೀಜ, ಹುರಿದಿರೋ ಕಡಲೆಬೀಜ ಪುಡಿ ಮಾಡ್ಕೊಂಡಿದ್ನಲ್ಲ, ಚಿಪ್ಪೆಲ್ಲ ತಕ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಸೈಡು ಹಾಲು ಕಾಯ್ತಾಯಿತ್ತು, ಟೀ ಕಾಫಿ ಮಾಡೋಣ ಅಂದ್ಬಿಟ್ಟು ಟೀ ಮಾಡಲ್ಲ, ಕಾಫಿ ಮಾಡ್ತೀನಿ. ಹಾಗಾಗಿ ಇದೊಂಥರ ಡಿಫ್ರೆಂಟಾಗಿರಲಿ, ಮಕ್ಳಿಗೆ ಖುಷಿ ಆಗುತ್ತೆ ಅಂತೇಳಿ ಸೌತೆಕಾಯಲ್ಲಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ. ಸಲಾಟು ನಮ್ಮ ಮನೆಯವ್ರಿಗೂ ಕಾಫಿ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟೆ, ಅವರು ಕುಡಿದ್ರು. ಮಳೆ ಬಂದು ನಿಂತಿತ್ತು. ಈ ಕಾಮನ್ ಬಿಲ್ ನೋಡೋಕೆ ಚೆನ್ನಾಗಿತ್ತು. ನನ್ನ ಮಗ ಕರೆದ್ಬಿಟ್ಟು, ಅಮ್ಮ ಕಾಮನ್ ಬಿಲ್ ನೋಡಿ ಎಷ್ಟು ಚೆನ್ನಾಗೈತೆ ಅಂದ. ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಸಂಜೆಗೆ ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತೇಳಿ ಬೀಟ್ರೋಟ್ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಕೊಡೆ. ಚಪಾತಿನ ಹಿಟ್ಟು ಕಲಸಿ ಸೈಡಿಗಿಟ್ಟು ನೆನ್ಕೊಳ್ಳೋ ಗಂಟ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ. ಬೀಟ್ರೋಟ್ ಪಲ್ಯಗೂ ಚಪಾತಿಗೂ ಚೆನ್ನಾಗಿರುತ್ತೆ. ರೋಡಿಗೆ ತರಕಾರಿ ತರಕ್ಕೆ ಹೋದಾಗ ಕುಂಬಳಕಾಯಿ ತೊಗೊಂಬಂದಿದ್ದೆ. ಮಕ್ಕಳು ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡಮ್ಮ, ಕುಂಬಳಕಾಯಿ ಪಲ್ಯ ಇನ್ನೊಂದಿನ ಮಾಡುವಂತೆ ಅಂದರು. ಸರಿ ಆಯಿತು, ಬೇಗ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಬೀಟ್ರೋಟ್ ಪಲ್ಯನೂ ಆಯಿತು, ಚಪಾತಿನೂ ಅರ್ಧ ಇಟ್ಬಿಟ್ಟೆ. ಯಾಕಂದರೆ ನನ್ನ ಮಗಳನ್ನ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋದಿತ್ತು. ಹಂಗಾಗಿ ಕತ್ಲೆ ಆದರೆ ಬಂದು ಮಾಡೋಕ್ಕಾಗಲ್ಲ ಸಂಜೆ ಮತ್ತೆ ಅಲ್ಲಿಂದ ಬಂದು ಅಂತೇಳಿ ಮಾಡಿಕ್ತಾಯಿದ್ದೆ. 6 ಗಂಟೆ ಆಗಿತ್ತಲ್ಲೇ, ಚಪಾತಿನೂ ರೆಡಿ ಆಯ್ತು. ಹೊರಗಡೆ ಹೋಗೋದಿತ್ತು, ಬೇಗ ಬೇಗ ಹೋಗೋಣ ಅಂತೇಳಿ ಎಲ್ಲ ರೆಡಿ ಆಯಿತು. ನನ್ನ ಮಗಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ವು. ಅವಳಿಗೆ ಕಣ್ಣಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹೋಯ್ದ ತಕ್ಷಣ ಗಡ ನಡುಕ್ತಾವಳೆ. ಅಲ್ಲಿಂದ ಬಂದಾದ್ಮೇಲೆ ನಮ್ಮ ಯಜಮಾನ್ರ ಫ್ರೆಂಡ್ ಬರ್ಡೇ ಇತ್ತು, ಕೇಕ್ ಕಟ್ ಮಾಡಿಸಿ ಬಂದು ಮನೆಗೆ ಊಟ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್